ಈ ಪರಮಾನಂದ ಗೆಲ್ಲೋದ ನಿನ್ನೆ ರಾತ್ರಿಯಿಂದ ಪತ್ತೆನೇ ಇಲ್ಲ. ಹೇಳಿದ ಕೆಲಸ ಮುಗಿಸಿದ ದಾಖಲೆನೇ ಇಲ್ಲ. ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಸಾಯ್ತಾನೆ. ದುಡ್ಡು ಕೊಟ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾನೆ. ಆ ಮದ್ವೆ ಮನೇಲಿ ಯಾರಾದ್ರೂ ಪೊಲೀಸ್ ಗೀಲೀಸ್ ಅಂತ ಇವಳನ್ನ ಛೆ ಅಷ್ಟೊಂದು ಧೈರ್ಯ ಯಾರಿಗಿದೆ? ದಿನೇ ದಿನೇ MLA ಹೆಸರಿಗೆ ಕಳಂಕ ಆಗ್ತಿದ್ಯಾ ನೀನು. ಆಫ್ಟರ್ ಆಲ್ ಒಂದು ಜುಜಿಬಿ ಕಿಡ್ನಾಪ್ ತಪ್ಪಿಸ್ಕೊಳಕ್ಕಾಗಲಿಲ್ಲ ಅಂದರೆ ನಿನ್ನ ಇಮೇಜ್ ಯಾವ ಲೆವೆಲ್ ಡ್ಯಾಮೇಜ್ ಆಗುತ್ತೆ. ಮುಂದೆ ನಿನಗಾಗಿ ಕೆಲಸ ಮಾಡೋಕ್ಕೆ ಯಾವ ಕಾರ್ಯಕರ್ತರಾದರೂ ಬರ್ತಾರಾ? ನಿನ್ನ ಹೆಸರಿಗೊಂದು ಗತ್ತು ಗಮ್ಮತ್ತು ಹಾಗೆ ಉಳ್ಕೋಬೇಕಾದ್ರೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಹೇಗಿದೆ ವಿಕ್ರಾಂತ್? ನಿನಗೇನು ಆಗಿಲ್ಲ ತಾನೆ? ನನಗೆ ಗೊತ್ತು ನಿನ್ನ ಕಿಡ್ನಾಪ್ ಮಾಡಿಸಿದೆ ಫ್ರಾಡ್ ಅಂತಾನೆ. ಅಗ್ರಜ ಪ್ಲೀಸ್ ಸ್ಟಾಪ್ ದಿಸ್. ನೀನು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ ಗೌತಮ್ ನಮಗೆ ಮೆಸೇಜ್ ಮಾಡಿ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದೆ. ಗೌತಮ್ ಹೇಳಿದ ನಿಜ. ನಿನ್ನೆ ರಾತ್ರಿ ಯಾರು ನನ್ನ ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಗೌತಮೇ ನನ್ನನ್ನು ಸೇವ್ ಮಾಡಿದ್ದು. ಸೇವ್ ಮಾಡಿದ್ದೆ ನಿಜ ಆದರೆ ನಮಗೂ ಗೊತ್ತಾಗ್ದಾಗೆ ಮುಚ್ಚಿಡೋ ಅವಶ್ಯಕತೆ ಆದರೂ ಏನಿತ್ತು? ತಾಳಿ ಕಟ್ಟೋ ಟೈಮ್ವರೆಗೂ ಯಾರ ಕಣ್ಗೂ ಕಾಣಿಸ್ಕೊಳ್ಬೇಡ, ಮತ್ತೆ ಅವರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಸೀಕ್ರೆಟಾಗಿ ಇಟ್ಟಿದ್ರು. ಈಗಲೂ ನಿನಗೆ ಸಮಾಧಾನ ಆಗಿರೋಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದಿನದಿಂದ ಹೇಳ್ತಿದ್ದೀನಿ ಗೌತಮ್ ಅಂತವ್ರಲ್ಲ ಅಂತ. ನನ್ ಮಾತು ಬಿಡು, ಇಲ್ಲಿ ಯಾರ ಮಾತಿಗೂ ಬೆಲೆ ಕೊಡ್ಲಿಲ್ಲ. ನಿನಗೆ ನೀನ್ ಹೇಳಿದ್ದೆ ಆಗ್ಬೇಕು ಅನ್ನೋ ಹಠ ಅಲ್ವಾ? ಇಷ್ಟು ದಿನದ ಬರ್ಗೋ ನಿಂದೆ ಸಾಧ್ಸೋಕ್ ನೋಡಿ ನಿನ್ನ ಗುಣನ ಮೆಚ್ಚಲೇಬೇಕು. ಏಯ್, ಎದುರು ಕಾಣಿಸ್ತಿರೋದನ್ನ ಸತ್ಯ ಅಂತ ಅನ್ಕೋಬೇಡ. ಶಟ್ ಅಪ್. ಮತ್ತೆ ನನ್ನನ್ನಾಗ್ಲಿ ಇಲ್ಲಿರೋರ್ನಾಗ್ಲಿ ಕನ್ಫ್ಯೂಸ್ ಮಾಡ್ಬೇಡ ನೀನು. ದಾರಿ ತಪ್ಸೋಕ್ ನೋಡ್ಬೇಡ. ಇನ್ನು ನಿನ್ ಏನೇ ಹೇಳಿದ್ರು ಇಲ್ಲಿರೋರು ಯಾರು ನಂಬೋದಕ್ಕೆ ತಯಾರಿಲ್ಲ. ದಯವಿಟ್ಟು ಇನ್ಮೇಲಾದ್ರೂ ಅರ್ಥ ಮಾಡ್ಕೋ. ಇದು ನನ್ನ ಅಕ್ಕನ ಜೀವನ ಪ್ರಶ್ನೆ. ಇಷ್ಟ್ರ ಮೇಲೂ ನೀನು ಈ ವಿಷಯಕ್ಕೆ ತಲೆ ಹಾಕೋದು ನನ್ಗಿಷ್ಟ ಇಲ್ಲ. ಬಟ್ ಅಮೂಲ್ಯ, ಅಣ್ಣ, ಇನ್ಯಾವ ಸಾಕ್ಷಿ ಸಬೂಬಿನ ಅಗತ್ಯ ಇಲ್ಲ. ಬಂಗಾರನ ಎಷ್ಟೇ ಉಜ್ಜಿದ್ರೂ ಅದು ತಾಮ್ರ ಆಗಲ್ಲ. ಬಂಗಾರ ಬಂಗಾರನೇ. ವೇದಾಂತ್, ಇದನ್ನೆಲ್ಲ ನಿಲ್ಸಿ ಅಂತ ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಇದು ನನ್ನ ಫೈನಲ್ ವಾರ್ನಿಂಗ್. ಇದೇ ಲಾಸ್ಟ್. ಇನ್ಯಾವತ್ತಾದ್ರೂ ಈ ವಿಚಾರಕ್ಕೆ ಮೂಗು ತೂರ್ಸಕ್ ನೋಡಿದ್ರೆ ಚೆನ್ನಾಗಿರಲ್ಲ. ವಿಕ್ರಾಂತ್, ನನ್ನ ಮಾತು ಕೇಳು. ಸುಮ್ಮನಿರೋ ಅಗ್ರಜ. Once again, congratulations, Mr. Vedant. ಮುಹೂರ್ತಕ್ಕಿನ್ನ ಅರ್ಧ ಗಂಟೆನೂ ಇಲ್ಲ. ಇನ್ನೂ ನೀನೇನಾದ್ರು ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಏಯ್, ವೆಯ್ಟ್ ಅದೇನೋ ಆಟ ಮುಗಿಸಲ್ಲ ಅಂದಿದ್ದಲ್ಲ?
ಒಬ್ರು ಗೆದ್ದು ಇನ್ನೊಬ್ರು ಸೋತ್ರು ಅಂದಮೇಲೆ ಆಟ ಆಟೋಮೆಟಿಕ್ಕಾಗಿ ಮುಗ್ದೋಗತ್ತೆ. ಆಟ ಮುಗಿದ್ಮೇಲೂ ನೆನಪಲ್ಲಿ ಉಳಿಬೇಕು ಅಂದರೆ ನೀನು ಮದುವೆ ಟೈಮಲ್ಲಿ ಕಣ್ಣೀರು ಹಾಕೋ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡು. ಓ ಸಾರಿ, ನೀನು ಮದುವೆ ಟೈಮಲ್ಲಿ ಇರೋಲ್ಲ ಅಲ್ವಾ? ಶಾಕ್ ಆಯ್ತಾ? ಈಗಲೇ ಅಷ್ಟು ದೊಡ್ಡ ಶಾಕ್ ತಗೊಂಬೇಡ. ನಾನು ನಿನಗೋಸ್ಕರ ಇನ್ನು ತುಂಬ ದೊಡ್ಡ ಶಾಕ್ ರೆಡಿ ಮಾಡಿದ್ದೀನಿ. ಲೇ ನನಗೆ ಚಮಕು ರೌಡಿ ಅಂತ ರೌಡಿ ನನ್ನ ಮಕ್ಕಳು ಇನ್ನೂ ನನ್ನಿಂದ ಬೀಳೋಕ್ಕಾಗಲ್ಲ. ಅಯ್ಯೋ ಮೊಬೈಲ್ ಒಳಗೆ ಬಿಟ್ಬಿಟ್ನಾ. ಹೆಂಗಾದ್ರೂ ಮಾಡಿ ಅಕ್ಕನಿಗೆ ಫೋನ್ ಮಾಡಬೇಕಲ್ಲ. ಇನ್ನೇನು ಹೊರಟಿದ್ದೀನಿ ಚಿನ್ನ, ಇನ್ನು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಯಾರೇ ನೀವು? ಫೋನ್ ಕೊಡ್ರಿ, ನಿಮ್ಗೇನು ಮ್ಯಾನರ್ಸ್ ಇಲ್ವಾ? ನಾನು MLA ಪರಮಾನಂದ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಇವನು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾನೇ ಏನಾದರೂ ಮಾಡಬೇಕು. ಹಲೋ ಅಕ್ಕ, ನಾನಕ್ಕ MLA ಪರಮಾನಂದ ಮಾತಾಡ್ತಾ ಇದ್ದೀನಿ. ನಿನ್ನ ಮಕ್ಕಳೇ ನನಗೆ ಸುಪಾರಿ ಕೊಟ್ಟು ಬರ್ಸಿ ಕಿಡ್ನಾಪ್ ಮಾಡಿಸ್ಬಿಟ್ರಕ್ಕ. ನನ್ನ ಮಕ್ಳ ಏನೋ ಹೇಳ್ತಿದ್ಯಾ? ಅಯ್ಯೋ, ನನ್ನ ಅಳಿಯಂದ್ರ ಬಗ್ಗೆ ನನ್ಗೆ ಗೊತ್ತಾಗಲ್ವಕ್ಕ? ಪಕ್ಕ ಅವರೇ. ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ ಅಂದರೆ ತಲೆಗೆ ಜೋರಾಗೆ ಪೆಟ್ಟು ಬಿದ್ದಿರ್ಬೇಕು ನಿನಗೆ. ಅವರಿಬ್ಬರು ಬಾಂಬೆಗೆ ಹೋಗಿರೋದು ನಿನಗೆ ಗೊತ್ತಿಲ್ವೇನೋ? ರೀಚ್ ಆಗಿದ್ದೀನಿ ಅಂತ ವಿಕ್ಕಿ ಮೆಸೇಜ್ ಕೂಡ ಮಾಡಿದ್ದಾನೆ. ಅಯ್ಯೋ ಅಕ್ಕ, ಅದೆಲ್ಲ ಶುದ್ಧ ಸುಳ್ಳು. ನಿನ್ನ ಏಮಾರಿಸಿದ್ದಾರೆ. ಅವ್ರು ಇವಾಗ ಬೆಂಗಳೂರಿನಲ್ಲೇ ಇದ್ದಾರೆ. ಆರ್ತಿ ಮದುವೆಗೆ ಬಂದಿದ್ದಾರೆ. ಏನೋ ಹೇಳ್ತಿದ್ಯಾ? ವಿಷಯ ಇನ್ನೂ ಸೀರಿಯಸ್ ಇದೆ. ಯಾರಿಗೋ ಕಿಡ್ನಾಪ್ ಮಾಡ್ಸಕ್ಕೆ ಹೋಗಿ ನನ್ನ ಕಿಡ್ನಾಪ್ ಮಾಡ್ಸವ್ರೆ. ಆಗಲೇ ನನ್ಗೆ ಗೊತ್ತಾಗಿದ್ದು ನಮ್ಮ ವಿಕ್ಕಿ ಲವ್ ಮಾಡ್ತಾರ ಹುಡುಗಿ ಬೇರೆ ಯಾರು ಅಲ್ಲ, ಆ ಘಟವಾಣಿ ಪರಿಮಳ ಮಗಳು ಆರ್ತಿ ಅಂತ.